ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆಕ್ಸ್ಟ್ ಡೇ ಇದು ತಿರುಪತಿಲಿ. ಸೊ ನಾವು ದರ್ಶನಕ್ಕೆ ಹೋಗಬೇಕು 3 o'clock ಅಂತ ಹೇಳಿದ್ನಲ್ಲ, ಹೌದು. ಸೊ ನೈಟ್ 12:30ಗೆಲ್ಲ ಎದ್ದು ರೆಡಿ ಆಗಿದ್ದೀವಿ. ಸೊ ಆಲ್ಮೋಸ್ಟ್ ನಾನು ವೀಡಿಯೋ ಶೂಟ್ ಮಾಡುವಾಗ 1:30 ಆಗಿತ್ತು ಅನಿಸುತ್ತೆ ನಿಯರು. ಸೊ ರೆಡಿಯಾಗಿ ಕೂತಿದ್ದೀನಿ, ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ನೋಡೋಣ ಇವತ್ತು ಹೇಗಾಗುತ್ತೆ ಅಂತ. ಫ್ರೆಂಡ್ಸ್, ದರ್ಶನ ಎಲ್ಲ ಆಯಿತು. ಸೊ ಇವಾಗ ಹೊರಗಡೆ ಬಂದು ಕುತ್ಕೊಂಡ್ವಿ. ಅವಾಗಲೇ ಬಂದ್ವಿ, ಸೊ ಫೋನ್ ಸಿಕ್ಕಿರಲಿಲ್ಲ. ಫೋನ್ ಇವಾಗ ರೂಮಿಂದ ತರಿಸ್ಕೊಂಡ್ವಿ. ಟೈಮ್ ಬಂದಿಗೆ ಆಲ್ರೆಡಿ 7:30 ಆಗಿದೆ. ಸೊ 8 o'clock ಏನೋ ತಿಂಡಿ ಕೊಡ್ತಾರಂತೆ. ಸೊ ತಿಂಡಿ ತಿನ್ಕೊಂಡು ಒಟ್ಟಿಗೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ಇನ್ನೊಂದೇನಪ್ಪ ಅಂದರೆ ನಮ್ಮ ಲಕ್ಕು ಇವತ್ತು ಬೇಗನೆ ದರ್ಶನ ಆಯಿತು, ಆರಾಮ್ಸೇ 3 o'clock ಏನೋ ನಿಂತ್ಕೊಂಡ್ವಿ. ಒಂದು 5:20ಗೆಲ್ಲ ಒಳಗಡೆ ದೇವ್ರನ್ನ ನೋಡಿದ್ವಿ ಅಂತ ಹೇಳ್ಬೋದು. ಆಮೇಲೆ ಲಡ್ಡು ಎಲ್ಲ ಇಸ್ಕೊಂಡು ಹೊರಗಡೆ ಬರೋಷ್ಟು ಸ್ವಲ್ಪ ರಿಸ್ಕ್ ಆಯಿತು ಅಷ್ಟೇ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಷ್ಟೊಂದು ಜನನೂ ಇಲ್ಲ. ಇವಾಗೆಲ್ಲ ಸ್ಕೂಲ್ ಇವಾಗ ಸ್ಟಾರ್ಟ್ ಆಗಿರುತ್ತಲ್ವ, ಸೊ ಜನ ಸ್ವಲ್ಪ ಕ್ರೌಡ್ ಕಮ್ಮಿನೇ ಇದ್ದಾರೆ. ಆಮೇಲೆ ಸ್ವಲ್ಪ ರಿಸ್ಕ್ ಆಯ್ತು ಅಲ್ಲಿ ಬರುವಾಗ ಕ್ಯೂ ಅಲ್ಲಿ ಒಂದು 30 ಮಿನಿಟ್ಸ್ ರಿಸ್ಕ್ ಆಯಿತು. ಆಮೇಲೆ ಆರಾಮ್ಸೆ ಬಂದು ಸೊ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೇಗೋಗುತ್ತೆ ನನಗೂ ಗೊತ್ತಿಲ್ಲ, ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನು ಹೇಳಿದಾಗೆ ಇವಾಗ ತಿಂಡಿಗೆ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು 8 o'clock ಅಂತ ಹೇಳಿದ್ರಲ್ಲ, ಸೊ ಹೋಗ್ತಾ ಇದ್ವಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮಗೆ ಕರೆಕ್ಟಾಗಿ ಬೇಗ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ಲ, ಸೊ ಅವಾಗಲೇ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಹಾಗೆ ಅಲ್ಲೆಲ್ಲ ವೀಡಿಯೋ ಎಲ್ಲ ಶೂಟ್ ಮಾಡೋಂಗಿಲ್ಲ ಒಳಗಡೆ. ಆಲ್ಮೋಸ್ಟ್ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರ್ಗೆ ಹೇಳ್ತಾ ಇದ್ದೀನಿ. ಫೋನ್ ಇಸ್ಕೊಂಡು ಬಿಡ್ತಾರೆ, ಲಾಕರಲ್ಲೇ ಇಟ್ಟಿರ್ತಾರೆ, ಆಮೇಲೆ ಇಸ್ಕೊಬೋದು. ನಾವೀಗ ಗೊತ್ತಿತ್ತಲ್ವ, ಸೊ ನಮ್ಮ ಆಂಟಿಯವ್ರಿಗೆಲ್ಲ ಗೊತ್ತಿರೋದ್ರಿಂದ ರೂಮಲ್ಲೇ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಸೊ ನಾವು ರೂಮಲ್ಲೇ ಫೋನ್ಸ್ ಎಲ್ಲ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ವಿ. ಸೊ ಬಂದಮೇಲೆ ನಾವು ಫೋನ್ ತೊಗೊಂಡಿದ್ದು. ಸೊ ದರ್ಶನ ಎಲ್ಲ ಮಾಡಿಕೊಂಡು ನಾವು ತಿಂಡಿ ಎಲ್ಲ ತಿನ್ಕೊಂಡು ರೂಮ್ಗೆ ಹೋಗಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿತ್ತು. ಸೊ ನನ್ನ ಮಕ್ಳಿಗೆ ಗೊತ್ತೇ ಅಲ್ವಾ, ಸೊ ಅವನಿಗೆ ಎಷ್ಟು 2 ದಿನದಿಂದ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದವನ್ನ ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ದ, ಅಮ್ಮ ನಂಗೆ ಬೇಕು ಅಂತೆಲ್ಲ. ಸೊ ಈಗ ಅವನಿಗೆ ಸಮಾಧಾನ ಆಗೋಷ್ಟೆಲ್ಲ ಆಟ ಸಾಮಾನೆಲ್ಲ ಕೊಡಿಸಿ ನಮ್ಮ ನಿಶುಗೆ ಎಲ್ಲರಿಗೂ ತೊಗೊಂಡು ಸೊ ಈಗ ಅವ್ರನ್ನೆಲ್ಲ ರೂಮ್ಗೆ ಹೋದ್ರು. ನಾವಿಲ್ಲೊಂದು 3 ಜನ ಬಂದ್ವಿ ಈ ಕಡೆ ಹಂಗೆ ನೋಡೋಣ ಅಂತ ಹೇಳಿಬಿಟ್ಟು. ಸೊ ರೂಮ್ಗೆ ಹೋಗಿ ಎಲ್ಲ ಮಲಗಿಬಿಟ್ವಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನಿದ್ದೆ ಎಲ್ಲ ಮಾಡಿಕೊಂಡು ಬಂದೀಗ ಮಧ್ಯಾಹ್ನದಲ್ಲಿ ಮತ್ತೆ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಇವಾಗ ಸುತ್ತ ಇಲ್ಲೇ ಒಂದು 7 ಪ್ಲೇಸಸ್ ಇದೆಯಂತೆ. ಸೊ ಪ್ಲೇಸಸ್ನ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಜೀಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅವರೇ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಜೀಪಲ್ಲಿ. ಈ ಥರ ಫ್ಯಾಮಿಲಿ ತುಂಬ ಜನ ಇದ್ದರೆ ವರ್ತ್ ಅಂತ ಅನಿಸುತ್ತೆ. ಸೊ ಆಗ ಜೀಪ್ ಮಾಡಿಕೊಂಡ್ರೆ ಅಲ್ಲೇ ಒಂದು 7 ಪ್ಲೇಸಸ್ ಇದೆ. ಸೊ ಎಲ್ಲ ಜಾಗಕ್ಕೂ ಅವರೇ ಕರ್ಕೊಂಡು ಹೋಗ್ತಾರೆ. ಇನ್ನೊಂದೇನು ಹೇಳಬೇಕಪ್ಪ ಅಂದರೆ ತಿರುಪತಿಲಿ ಕ್ಯೂ ನಡಿಬೇಕಿದೆಯಲ್ಲ, ಇಲ್ಲಾಂದ್ರೂ ಒಂದು 2 to 3 ಕಿಲೋಮೀಟರ್ಸೇ ಆಗುತ್ತೆ ಅನಿಸುತ್ತೆ ಕ್ಯೂ. ನಿಜವಾಗ್ಲೂ ಪಾಪ ನನ್ನ ಮಗನನ್ನು ಅಲ್ಲಿ ಜಾಸ್ತಿ ತುಂಬ ಕಮ್ಮಿನೇ ಅವನಲ್ಲಿ ಎತ್ಕೊಂಡಿದ್ದು ಅಂತ ಹೇಳ್ಬೋದು. ತುಂಬ ಎತ್ಕೊಳ್ಳೋಕೆ ಹಠ ಮಾಡ್ತಾಯಿದ್ದ ಯಾವಾಗ್ಲೂ. ಪಾಪ ಅಷ್ಟೆಲ್ಲ ನಡ್ಕೊಂಡು ಬಂದವನು ಅಂತ ಹೇಳ್ಬೋದು. ನನಗೆ ಆಶ್ಚರ್ಯ ಆಗ್ತಾಯಿತ್ತು. ನನ್ನ ಜೊತೆ ಅಷ್ಟೊಂದು ಫಾಸ್ಟಾಗಿ ನಡ್ಕೊಂಡು ಬರ್ತಾಯಿತ್ತು. ಆದರೂ ಸ್ವಲ್ಪ ಹೊಟ್ಟೆ ಉರಿಸ್ತಾ ನನಗೆ ತುಂಬ ಹಿಂಸೆನೇ ಕೊಟ್ಟ. ಅಮ್ಮ ಅಂತ ಎಲ್ಲದಕ್ಕೂ ನನ್ನ ಹತ್ರನೇ ಬಂದು ಕೂತ್ಕೊಳ್ಳೋದು, ನನ್ನ ಹತ್ರನೇ ಮಲ್ಕೊಳ್ಳೋದು, ಎಲ್ಲ ಹಿಂಸೆ ಮಾಡ್ದ. ನಮ್ಮ ಅಮ್ಮನ ಹತ್ರನೂ ಹೋಗ್ತಾ ಇರಲಿಲ್ಲ. ಬಟ್ ಇಟ್ಸ್ ಓಕೆ, ಹೆಂಗೋ ಮಾಡಿದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಅಂತೂ ನನಗೀಗಲೂ ಇನ್ನೂ ಕಣ್ಣಲ್ಲಿ ಕಟ್ಟಿದಂಗಿದೆ ಆ ಸಿಚುವೇಶನ್ ಎಲ್ಲ. ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರು ಕೂಡ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇವಾಗ ನಾವು ಫಸ್ಟ್ ಪ್ಲೇಸಿಗೆ ಬಂದಿದ್ದು ಇದು ತಿರುಪತಿ ಪಾದ ಅಂತ ಹೇಳ್ತಾರಂತೆ. ಸೊ ಇಲ್ಲಿಗೆ ನಾವು ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಯಾಕಂದರೆ 7 ಪ್ಲೇಸಸ್ ಅಂದರೆ ಹಾಗೆ ನಾನೆಲ್ಲ ಜರ್ನಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ವ. ಸೊ ತುಂಬ ಲೆಂತಿ ಆಗಿಬಿಟ್ರೆ ನಿಮಗೂ ಕೂಡ ಬೋರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನೀವೇನಾದ್ರು ತಿರುಪತಿಗೆ ಹೋಗಬೇಕು ಅಂತಿದ್ರೆ ಆರಾಮ್ಸೆ ಹೋಗಿದ್ದು. ಈಗ ನಮ್ಮ ಥರನೇ ಒಂದು 3-4 ಡೇಸ್ ಇದ್ದು ಎಲ್ಲ ಸುತ್ತಮುತ್ತ ಪ್ಲೇಸ್ ನೋಡಿ ರೆಸ್ಟ್ ಮಾಡಿ ಆರಾಮ್ಸೆ ಬರ್ಬೋದು. ಸೊ ಹೋಗೋರಿದ್ರೆ ಹೋಗ್ಬೋದು, ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಅಲ್ಲೇ ಇರ್ತಾರೆ, ಏನಿಲ್ಲ ಸುತ್ತಮುತ್ತ ಪ್ಲೇಸ್ ನೋಡಬೇಕು ಅಂದರೆ ಅವರೇ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರೇ ಕರ್ಕೊಂಡು ಬಂದು ಮತ್ತೆ ಅದೇ ಪ್ಲೇಸಲ್ಲಿ ಬಿಡ್ತಾರೆ ಅಂತ ಹೇಳ್ಬೋದು. ನಾವು ಸಪ್ರೇಟಾಗಿ ಹೋಗಿ ಹೆಂಗೆ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ, ಯಾಕಂದರೆ ರೂಟೇ ಬೇರೆ ಥರ ಇರುತ್ತೆ. ಸೊ ಏನಿದ್ರು ಅವ್ರ ಜೊತೆ ಹೋದ್ರೇ ಬೆಟರ್ ಅಂತ ಅನಿಸುತ್ತೆ, ನನಗಾಗಿರೋ ಎಕ್ಸ್ಪೀರಿಯೆನ್ಸು. ಹಾಗೆ ಇನ್ನೂ ನೆಕ್ಸ್ಟ್ ಯಾವುದಾದ್ರು ಪ್ಲೇಸ್ಗೆ ಹೋದ್ವಿ. ನಿಜವಾಗ್ಲೂ ಹೆಸರುಗಳೆಲ್ಲ ಒಂದೊಂದು ತೆಮ್ಮಿನ ಆ ಕಡೆ ಸೈಡ್ ಏನೋ ಇರುತ್ತಲ್ವ, ಒಂದೊಂದು ಮರೆತುಬಿಟ್ಟಿದ್ದೀನಿ. ಬಟ್ ಅಲ್ಲಿ 7 ಪ್ಲೇಸ್ ಸುತ್ತಮುತ್ತ ಅಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ, ಆರಾಮ್ಸೆ ನೋಡ್ಬೋದು. ನಾವು ದರ್ಶನ ಎಲ್ಲ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ರೂಮ್ಗೆ ಹೋಗಿ ಮಲಗಿದ್ದೆದ್ದು ಎಲ್ಲ ಊಟ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಕೂತಿದ್ವೇನೋ ಅಷ್ಟೇ ಬಂದ್ವಿ. ನೋಡೋಣ ಇವತ್ತಾದ್ರೂ. ನಾಳೆ ನೆಕ್ಸ್ಟು ಮತ್ತೆ ನಾವು ಹೊರಡೋದಿತ್ತು. ನಮಗೆ ಬುಧವಾರ ನೈಟ್ ನಮಗೆ ಟ್ರೈನ್ ಇದ್ದಿದ್ದು 10 o'clockಗೆ. ಸೊ ನಮಗೆ ಮಂಗಳವಾರ ದರ್ಶನ ಆಗಿರೋದ್ರಿಂದ ಬೇಗನೆ ದರ್ಶನ ಆಯಿತು, ಬೆಳಿಗ್ಗೆನೇ ಅಲ್ವಾ. ಸೊ ಸಂಜೆ ತನಕ ಇನ್ನೇನು ಮಾಡಬೇಕು, ಸಂಜೆ ತನಕ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಇಲ್ಲಿಗೆ ನಾವು.
ಸೊ ಇಲ್ಲಿ ಒಂದೊಂದು ಜಾಗನೂ ಚೆನ್ನಾಗಿದೆ. ಏನೋ ಒಂದ್ಸಲ ಬಂದು ನೋಡ್ಬೋದು. ಬಂದಾಗೆಲ್ಲ ಪದೇ ಪದೇ ಬರಬೇಕು ಅಂತೇನಿಲ್ಲ. ಒಂದ್ಸಲ ಬಂದಾಗ ಇಲ್ಲಿ ಸುತ್ತಮುತ್ತ ನಾವು ನೋಡಿದ್ದೀವಿ ಪ್ಲೇಸಸ್ನೆಲ್ಲ ಅಂತ ಗೊತ್ತಾಗುತ್ತೆ. ಏನೋ ಒಂಥರ ಚೆನ್ನಾಗಿರುತ್ತೆ. ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಖಂಡಿತ ಇಲ್ಲೆಲ್ಲ ಬಂದು ನೋಡಿ. ಆಮೇಲೆ ನೀವು ಇನ್ನೊಂದು ಏನಂದರೆ ಇಲ್ಲಿ ಸುತ್ತಮುತ್ತ 7 ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಪ್ಲೇಸಸ್ ಎಲ್ಲ ದೇವಸ್ಥಾನನೇ ಅದು. ಏನೋ ಒಂದು ವಾಟರ್ ಫಾಲ್ಸ್ ಥರ ಇದ್ರೂ ಅಲ್ಲೂ ಎಲ್ಲ ದೇವರೇ ಇರುತ್ತೆ. ಬಟ್ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ವಯಸ್ಸಾಗಿರೋರು ಯಾರು ಇದ್ದರೆ ಖಂಡಿತ ಹೋಗಬೇಡಿ ನೀವು. ಯಾಕಂದರೆ ಆಗೋದಿಲ್ಲ ನಿಮ್ಮ ಕೈಲಿ. ಪ್ರತಿಯೊಂದು ಪ್ಲೇಸು ಕೂಡ ಸ್ಟೆಪ್ಸಿ ಹತ್ತಿ ಇಳಿಯೋದೇ ಕೆಳಗಡೆ ಮತ್ತೆ ಮೇಲೆ ಹತ್ತೋದೆ ಅದೇ ಥರ ಇದೆ. ಬಿಟ್ಟರೆ ಯಾವುದೂ ಕೂಡ ನಾರ್ಮಲ್ ಹೋಗಿ ದರ್ಶನ ಮಾಡೋವಂಥದ್ದು ನಿಜವಾಗ್ಲೂ ಒಂದೇ ಒಂದು ಪ್ಲೇಸ್ ಇಲ್ಲ. ನೀವು ನನ್ನ ವೀಡಿಯೋನ ಮಿಸ್ ಮಾಡ್ದಂತೆ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಹತ್ತಿ ತುಂಬ ಇಳಿಬೇಕು ಎಲ್ಲ ಕಡೆಗೂ ಅಷ್ಟೇ. ಸೊ ನಮ್ಮ ಅಜ್ಜಿನ ಬಂದಿರಲಿಲ್ಲ, ಅವ್ರಿಗೆ ತುಂಬ ಟಯರ್ಡ್ ಆಗಿತ್ತು. ಅಷ್ಟು ದೂರ ನಾನು ಹೇಳ್ದಾಗೆಲ್ಲ ಕ್ಯೂ ತುಂಬ ದೂರ ನಿಂತಿದ್ರು, ನಡ್ಕೊಂಡು ಬಂದರು. ಎಲ್ಲ ಟಯರ್ಡಾಗಿ ಮಲ್ಕೊಬಿಟ್ಟಿದ್ರು. ಸೊ ಊಟಕ್ಕೂ ಬರಲಿಲ್ಲ ಮಧ್ಯಾಹ್ನ. ಸೊ ರೂಮಲ್ಲೇ ರೆಸ್ಟ್ ಮಾಡಿದ್ರು. ನಾವು ಅದನ್ನೇ ಮಾತಾಡ್ಕೊತಾ ಇದ್ವಿ, ಬರ್ದೇಗಿದ್ದೆ ಒಳ್ಳೇದಾಯ್ತಪ್ಪ. ಬರೋಕ್ಕೂ ಆಗ್ತಿರಲಿಲ್ಲ. ಅವ್ರ ಜೀಪಲ್ಲಿ ಸುಮ್ಮನೆ ಬಂದಿದ್ರು ಖಂಡಿತ ಬರೋಕ್ಕೆ ಆಗ್ತಿರ್ಲಿಲ್ಲ ಅವ್ರ ಕೈಲಿ. ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು ಅವ್ರು ಬಂದು ಇಲ್ಲೂ ಕೂಡ. ಸೊ ರೆಸ್ಟ್ ಮಾಡಿದ್ದೆ ಬೆಟರ್ ಆಯ್ತಲ್ವಾ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ಕೊತಾ ಇದ್ವಿ. ಯಾಕಂದರೆ ಅಷ್ಟೊಂದು ಸ್ಟೆಪ್ಸ್ ಇದೆ. ಹಾಗೆ ಇನ್ನೊಂದೇನೆಂದರೆ, ತಿರುಪತಿಲಿ ನಾನು ನಡೆದಿರೋಷ್ಟು ನನ್ನ ಲೈಫಲ್ಲಿ ಯಾವ ದೇವಸ್ಥಾನದಲ್ಲೂ ನಡೆದಿಲ್ಲ ಅನಿಸುತ್ತೆ. ಅಷ್ಟು ನಡೆದ್ಬಿಟ್ಟಿದ್ದೀನಿ 4 ದಿನದಲ್ಲಿ. ಎಷ್ಟು ನಡೆದೆ ಅಂತ ಹೇಳಿದ್ರೆ ಅಪ್ಪ, ಅಷ್ಟು ಓಡಾಡ್ಬಿಟ್ಟಿದ್ದೀನಿ. ಎಲ್ಲ ಕಡೆಗೂ ಓಡಾಡ್ತಾ ಇರಬೇಕು ಅಲ್ಲಿ. ಸೊ ನಡೆಯೋದೊಂದು ರಿಸ್ಕು. ಸೊ ಅದಕ್ಕೆ ಆದಷ್ಟು ನಾವು ಈ ರೀತಿ ಯಂಗ್ ಏಜಲ್ಲಿ ಇದ್ದಾಗಲೇ ಈ ರೀತಿ ಎಲ್ಲ ದೇವಸ್ಥಾನ ನೋಡ್ಕೊಬಿಡ್ಬೇಕು ಅನಿಸುತ್ತೆ. ವಯಸ್ಸಾದ್ಮೇಲೆ ತೀರ್ಥಯಾತ್ರೆ ಥರ ಹೋಗ್ತಾರೆ ದೇವಸ್ಥಾನಕ್ಕೆ ಅಂತ ಅಂತೀವಿ. ಬಟ್ ನಿಜ ಈ ಥರ ಯಂಗ್ ಏಜಲ್ಲೇ ಬಂದು ದೇವರೆಲ್ಲ ನೋಡಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಲ್ಲಿ ಯಾವ ರೀತಿ ಇರುತ್ತೋ ಹೆಂಗೋ ಏನೋ ಗೊತ್ತಿಲ್ಲ. ಸೊ ಎಲ್ಲ ಓಡಾಡಿಕೊಂಡು ಇಡಬೇಕಂದ್ರೆ ನಮ್ಗೆ ಎನರ್ಜಿ ಬೇಕು. ಈಗ ನಮ್ಮ ಅಜ್ಜಿಗೆ ಏಜ್ ಆಯಿತು. ಸೊ ಅವ್ರೀಗ ದೇವಸ್ಥಾನಕ್ಕೆ ಹೋಗೋ ಟೈಮ್ ಅಂದರೆ, ಬಟ್ ಅವ್ರಿಗೆ ಬಾಡಿ ಸಪೋರ್ಟ್ ಮಾಡಬೇಕಲ್ವಾ. ಸೊ ಕಾಲು ನೋವಿರುತ್ತೆ, ಮಂಡಿ ನೋವು. ಸೊ ಆಗೋದಿಲ್ಲ. ಸೊ ಅದಕ್ಕೆ ಏಜ್ ಇದ್ದಾಗ್ಲೂ ಕೂಡ ಜಸ್ಟ್ ನಾವು ಹೊರಗಡೆ ಹೋಗೋದೇ ಅಂತಲ್ಲ, ಈ ಥರ ದೇವಸ್ಥಾನಕ್ಕೂ ಕೂಡ ಬಂದು ನೋಡ್ಕೊಂಡು ಹೋಗಬೇಕು. ಯಾಕಂದರೆ ಇರೋದೊಂದು ಲೈಫು, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ನಾವು ಎಲ್ಲ ರೀತಿಯೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಹಿಂಗೆ ನೀವು ನೋಡ್ತಾ ಇರಿ ಎಂಡ್ ತನಕ. ಎಲ್ಲ ಟೆಂಪಲು ಕೂಡ ಹತ್ತಿ ಇಳಿಯೋದಂತಲೇ ಎಲ್ಲ ಟೆಂಪಲು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ಏನು ಹೇಳಬೇಕಂದ್ರೆ, ನನಗಂತೂ ತಿರುಪತಿಲಿ ಅವ್ರು ಮೇಂಟೈನ್ ಮಾಡಿರೋಂಥ ಕ್ಲೀನ್ನೆಸ್ ತುಂಬ ಇಷ್ಟ ಆಯಿತು. ಅಲ್ಲಿ ಒಂದೇ ಒಂದು ಡ್ರಾಪ್ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಂಗೆ ತುಂಬ ಅಂದರೆ ತುಂಬ ಖುಷಿ ಇತ್ತು. ನಾನು ಬಂದಮೇಲೆ ಅಂತೂ ಅದು ಎಷ್ಟು ಜನ ಜೊತೆ ಹೇಳಿರ್ತೀನಿ, ಎಲ್ಲರ ಜೊತೆನೂ ಹೇಳ್ತಾನೆ ಇರ್ತೀನಿ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಹಂಗಿದೆ ಹಿಂಗಿದೆ ಅಲ್ಲಿ ಅಂತ. ಅಲ್ಲಿ ಪ್ಲಾಸ್ಟಿಕ್ಕೇ ಯೂಸ್ ಮಾಡೋದಿಲ್ಲ ಗೊತ್ತಾ. ಗ್ಲಾಸ್ದಲ್ಲಿ ವಾಟರ್ ಬಾಟಲ್ ಯೂಸ್ ಮಾಡೋವಂಥದ್ದು. ಸೊ ಪ್ಲಾಸ್ಟಿಕ್ ಬಾಟಲೇ ಸಿಗೋದಿಲ್ಲ ನಿಮಗೆ ಅಲ್ಲಿ ಮೇಲೆ ದೇವಸ್ಥಾನದ ಹತ್ರ. ಸುತ್ತಮುತ್ತ ಏನಿದ್ರು ಕೆಳಗಡೆ ಇಳಿದ್ರೇ ನೀವು ಬೆಟ್ಟದಿಂದ ನಿಮಗೆ ಪ್ಲಾಸ್ಟಿಕ್ ಬಾಟಲ್ ಅಂತ ಸಿಗೋದು, ಮೇಲ್ಗಡೆ ಸಿಗೋದೇ ಇಲ್ಲ. ಸೊ ಹಾಗೆ ಇನ್ನೊಂದು ಏನಪ್ಪ ಅಂದರೆ, ನಾವು 300 ರೂಪೀಸ್ ಟಿಕೆಟ್ ತೊಗೊಂಡು ಹೋಗಿದ್ರೆ ಏನಪ್ಪ ಇನ್ನೂ ಬೇಗ ದರ್ಶನ ಆಗ್ತಿತ್ತೇನೋ. ಇದೇ ಅಷ್ಟೊಂದು ಬೇಗ ದರ್ಶನ ಆಯಿತು ಅಂದರೆ ಅದಂತೂ ಇನ್ನೂ ಆಗ್ತಿತ್ತೇನೋ. ಬಟ್ ನಮಗೆ ನಾನು ಮಧ್ಯೆ ಒಂದು ಹಾಫ್ ಆನ್ ಅವರ್ ನನಗೆ ರಿಸ್ಕ್ ಆಯಿತು ಅಂತ ನಾನು ವೀಡಿಯೋದಲ್ಲಿ ಹೇಳಿದೆ ನೋಡಿ ಸ್ಟಾರ್ಟಿಂಗು. ಅವಾಗ ಯೋಚನೆ ಮಾಡ್ತಾಯಿದ್ದೆ, ಹೊಂಟೋಗ್ಬಿಡ್ಬೇಕಿತ್ತಪ್ಪ ನನ್ನ ಮಗನ ಕರ್ಕೊಂಡು ನಮ್ಮ ಅಜ್ಜಿ ಜೊತೆ ನಾನು ಯಾಕಾದ್ರೂ ಇಲ್ಲಿಗೆ ಬಂದೆ ಅಂತ ಹೇಳ್ತಾ ಇದ್ದೆ. ಬಟ್ ಅಷ್ಟೇ ಒಂದು ಹಾಫ್ ಆನ್ ಅವರ್ ಅಲ್ಲ, ಒಂದು 20 ಮಿನಿಟ್ಸ್ ಆ ರೇಂಜಲ್ಲಿ ಸ್ವಲ್ಪ ನೂಕಾಟ ರಿಸ್ಕ್ ಅಂತ ಅನ್ನಿಸ್ತು. ಆಮೇಲೆ ತುಂಬ ನಾನು ಕೇಳ್ತಾ ಇದ್ದೀನಿ ಬಂದುಬಿಟ್ವಾ ಅಂತ. ಯಾಕಂದರೆ ಎಲ್ಲ ಹೇಳ್ತಾ ಇದ್ರಲ್ಲ ದರ್ಶನ ಅಷ್ಟೊತ್ತಿಗಾಗುತ್ತೆ ಇಷ್ಟೊತ್ತಿಗಾಗುತ್ತೆ ಅಂತ. ಸೊ ನಾನು ಕೇಳ್ತಾ ಇದ್ದೀನಿ ಅವ್ರನ್ನ, ಬಂದುಬಿಟ್ವಾ ಹಾಗೆ ಹೋಯ್ತಾ ದರ್ಶನ ಅಂತ. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಎಷ್ಟೋ ವರ್ಷದ ಕನಸಲ್ವಾ ಬಂದು ದರ್ಶನ ಮಾಡಬೇಕು ಅಂತ. ಸೊ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗೆಲ್ಲ ದರ್ಶನ ಆಯಿತು ಅಂತ ಹೇಳ್ಬೋದು. ನನ್ನ ಮಗ ಅಂತೂ ಅವ್ನು ಕೇಳಿದ ಆಟ ಸಾಮಾನೆಲ್ಲ ತೆಗೆಸ್ಕೊಂಡು ಆಮೇಲೆ ಸಮಾಧಾನ ಆಗಿ ಆಮೇಲೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ ಹತ್ರ ಹೋದ್ಮೇಲೆ ಹೇಳ್ದ, ಅಮ್ಮ ನಾನು ಇನ್ನು ಆಟ ಸಾಮಾನು ಕೇಳಲ್ಲ ಅಮ್ಮ ಅಂತ. ಅದೇ ಥರ ಮಾತಾಡಿಸ್ಕೊಂಡೆ. ಇನ್ನು ಬರೋ ತನಕ ಏನು ಕೇಳಲಿಲ್ಲ. ಯಾಕಂದರೆ ಅವ್ನಿಗೆ ಏನೇನು ಬೇಕು ಎಲ್ಲ ತೆಗೆಸ್ಕೊಬಿಟ್ಟಿದ್ದೆ. ಅದಕ್ಕೇ ನನಗೇನೆ ತುಂಬ ಹಠ ಮಾಡ್ತಾನೆ. ಅದೊಂದು ತೊಗೊಂಡ್ರೆ ಸಮಾಧಾನ. ತಿನ್ನೋದನ್ನು ಕೇಳಲ್ಲ. ಈ ಥರ ಆಟ ಸಾಮಾನು ಕೇಳ್ತಾನೆ. ಅವನು ಟಾಯ್ಸ್ ಎಲ್ಲ ಸುಮ್ಮನೆ ಒಂದು ದಿನ 2 ದಿನನೂ ಇಟ್ಕೊಳ್ಳಲ್ಲ. ಒಂದೇ ದಿನ ಇರೋದು ಹೆಚ್ಚು ಅವನ ಹತ್ರ. ಅಷ್ಟು ಆಟ ಹಾಳು ಮಾಡಿಬಿಡ್ತಾನೆ. ನನಗೆ ಈ ಟಾಯ್ಸ್ ಅವನು ಇಟ್ಕೊಂಡ್ರೆ ಓಕೆ, ಬಟ್ ಹಾಳು ಮಾಡ್ತಾನಲ್ವ, ಅದಕ್ಕೆ ಕೊಡ್ಸೋದಕ್ಕೆ ಬೇಜಾರು. ಬಟ್ ಅವ್ನು ತಿನ್ನೋದೇನಾದರೂ ಬೇಕು ಅಂತ ಕೇಳಿದ್ರೆ ನಾನು ಕೊಡಿಸ್ಬಿಡ್ತೀನಿ ಎಷ್ಟಾದರೂ. ಅವ್ನು ಇದಕ್ಕೆ ವೇಸ್ಟ್ ಮಾಡ್ತಾನಲ್ಲ ಅಂತ ನನಗೆ ಹಠ. ಸೊ ಹೀಗಾಯ್ತು ಅವ್ನ ಜೊತೆ ಆಟ ಆಡಿಕೊಂಡು. ಹಾಗೆ ಇದನ್ನೆಲ್ಲ ಟೆಂಪಲೆಲ್ಲ ನೋಡಿಕೊಂಡು, ಇಲ್ಲಾಂದ್ರೆ ನಾವು ಮತ್ತೆ ಅವರೇ ಕರ್ಕೊಂಡೋಗಿ ಟೆಂಪಲ್ ಹತ್ರ ಬಿಡ್ತಾರೆ ನಮ್ಮನ್ನ.
ಸೊ ಆವಾಗ ಬಿಟ್ಟಾಗ ಒಂದು ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿತ್ತು. ಸೊ ಈವ್ನಿಂಗ್ ಅಷ್ಟರಲ್ಲಿ ನಾವು ಬಂದಿದ್ದೆ ಮಧ್ಯಾಹ್ನ ಅಲ್ವಾ. ಸೊ ಈವ್ನಿಂಗ್ ತನಕನೂ ಫುಲ್ಲು ಈ 7 ಟೆಂಪಲ್ ಯಾವುದ್ಯಾವ್ದಿದೆ ಅದನ್ನೆಲ್ಲ ಫುಲ್ಲು ಕವರ್ ಮಾಡಿಸಿದ್ರು. ಸೊ ನೀವು ಮಿಸ್ ಮಾಡಿದಂತೆ ನೀವು ವಿಡಿಯೋನ ಪ್ರತಿಯೊಂದು ನೋಡಿದರೆ ಗೊತ್ತಾಗಿರುತ್ತೆ. ಸೊ ಎಷ್ಟು ಹತ್ತು ಇಳಿದು ಮಾಡಬೇಕು ಎಲ್ಲದಕ್ಕೂ ಅಂತ ಹೆವಿ ಅಂದರೆ ಹೆವಿ ಕಾಲು ನೋವು ಬಂದುಬಿಡ್ತು. ಅವ್ರು ಮೆಟ್ಲು ಹತ್ತಿರೋರ್ಗಂತೂ ಇನ್ನೂ ಟಯರ್ಡ್ ಆಗಿಬಿಟ್ರು. ನಾವು ಎಷ್ಟು ಕಾಲು ನೋವು ಅಲ್ಲಿ ಹತ್ಕೊಂಡು ಬಂದು ಮತ್ತೆ ಇಲ್ಲೂ ಹತ್ತಿ ಇಳ್ದು ಎಲ್ಲ. ಬಟ್ ನಮಗೇನು ಇಲ್ಲಿ ಫುಲ್ ಸುತ್ತದೆ ದೇವಸ್ಥಾನದ ಹತ್ರ ಎಲ್ಲ ಸುತ್ತನೇ ನಮಗೂ ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ ಅಂತ ಹೇಳ್ಬೋದು. ಬಟ್ ನಾನು ಅದೇ ಹೇಳೋದಾದರೆ ಈ 7 ಪ್ಲೇಸಸ್ ನೋಡೋದಕ್ಕೆ ಸ್ವಲ್ಪ ಏಜ್ ಆಗಿರೋರು ಕೇಳಂತೂ ಆಗೋದಿಲ್ಲ. ತುಂಬ ಸ್ಟೆಪ್ಸ್ ಇರುತ್ತೆ, ಖಂಡಿತ ಸ್ವಲ್ಪನೂ ಆಗೋಲ್ಲ, ಬರಲೇಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇನ್ನೇನಾದರೂ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಾದರೆ ಕೇಳಿ. ಹಾಗೆ ನಾನು ಹೇಳಿದ್ದೀನಿ ಆಲ್ಮೋಸ್ಟ್ ಲಾಸ್ಟ್ ವ್ಲಾಗಲ್ಲಿ ಈ ವ್ಲಾಗಲ್ಲೆಲ್ಲ ನನಗೆ ಗೊತ್ತಿರೋ ಅಷ್ಟು. ಸೊ ಆಮೇಲೆ ನನ್ನದು ಒಂದು ಏನಂದರೆ ಬೆಸ್ಟ್ ಸಮ್ಮರ್ ಹಾಲಿಡೇಸಲ್ಲಿ ಆದಷ್ಟು ಕಡಿಮೆ ಮಾಡಬೇಕು. ಎಲ್ಲ ಹಂಗೆ ಅಂದ್ಕೊಂಡು ಕೂತ್ಕೊಳ್ಳಲ್ಲ. ಹೋಗೋರು ಅವಶ್ಯಕತೆ ಇರುತ್ತೆ, ಹೋಗ್ತಾರೆ. ಬಟ್ ಏನೂ ಮಾಡೋದಕ್ಕಾಗಲ್ಲ, ಅವ್ರ ಸಿಚುವೇಶನ್ ಹಂಗಿರುತ್ತೆ. ಬಟ್ ನಾವು ಆಮೇಲೆ ಕೂಡ ಹೋಗ್ಬೋದು, ಏನಿಲ್ಲ ಅಂತ ಅನ್ನೋರು ಖಂಡಿತ ಅವಾಯ್ಡ್ ಮಾಡಿ ಸಮ್ಮರ್ ಹಾಲಿಡೇಸಲ್ಲಿ ಹೊರಗಡೆ ಟ್ರಿಪ್ ಹೋಗೋದನ್ನು. ಈ ರೀತಿ ಹೋದರೆ ಈ ಥರ ಬೇಗ ತಿರುಪತಿ ದರ್ಶನ ಆಗುತ್ತೆ. ನನಗಿಲ್ಲಾದರೂ ತಿರುಪತಿಗೆ ಹೋಗೋಕ್ಕೂ ಮುಂಚೆ 2-3 ಜನ ಎದುರಿಸ್ಬಿಟ್ರು. ಯಪ್ಪ ಹಂಗಿರುತ್ತೆ ಹಿಂಗಿರುತ್ತೆ, ನೀನು ಹೋಗೋದೆಲ್ಲ ಲೈಫಲ್ಲಿ ಬಿಡಿದ್ದು ಒಂದೇ ಸಲ ಹೋಗೋದು, ಇನ್ನು ನೀನು ಹಂಗೆ ಹಿಂಗೆ ಅಂತೆಲ್ಲ ನಂಗೆ ನಿಜವಾಗ್ಲೂ ಭಯ ಆಗ್ತಿತ್ತು. ಅಷ್ಟೊಂದು ರಶ್ ಇರುತ್ತೆ, ಹಂಗಿರುತ್ತೆ ಹಿಂಗಿರೋದು ಅಂತ. ಎಷ್ಟು ಈಸಿಯಾಗಿ ದರ್ಶನ ಆಯಿತು ಅಂದರೆ ನಿಜವಾಗ್ಲೂ ಪುಣ್ಯ ಅಂತಲೇ ಹೇಳ್ಬೋದು. ನಮ್ಮ ಆಂಟಿನೂ ಹಂಗೆ ಅಂತ ಇದ್ರು, ಇವತ್ತೇ ಇಷ್ಟು ಬೇಗ ದರ್ಶನ ಆಗಿರೋದು, ನಾವು ಬಂದಾಗ್ಲೂ ಇಷ್ಟು ಬೇಗ ಆಗಿರಲಿಲ್ಲ. ಸೊ ನಿಮಗೆ ನಮ್ಮ ಆಂಟಿ ಹೇಳಿದ ಪ್ರಕಾರ ಒಂದು 3 o'clock ನಿಂತ್ಕೊಂಡ್ರು 9 or 10 o'clock ದರ್ಶನ ಆಗ್ಬೋದು. 8 or 9 ಅಂತನಾರು ಹೇಳಿದರು. ಅವ್ರಿಗೊಂದ್ಸಲ ಹಂಗೆ ಆಗಿತ್ತಂತೆ. ಬಟ್ ನಮಗೆ ನೋಡಿದ್ರೆ 5:20 ಆಗೋಯ್ತು ನೋಡಿ, ನಾವು ಎಷ್ಟು ಲಕ್ಕಿ ಅಂತ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ. ಸೊ ಈವ್ನಿಂಗೆಲ್ಲ ಬಂದು ದೇವಸ್ಥಾನದ ಹತ್ರ ಎಲ್ಲ ಅಲ್ಲೇ ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ಮತ್ತೆ ಕೆಳಗಡೆ ಬರ್ತಾ ಇದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಲೈವ್ ನಡೆಯುತ್ತಲ್ವಾ. ಸೊ ನೀವು ಟಿ ವಿಲಿ ನೋಡಿಲ್ಲ ಅಂದರೆ ನೋಡಿ. ಸೊ ನನಗೂ ನಮ್ಮ ಅಂಕಲ್ ಹೇಳಿದ್ದು, ನನಗೂ ಗೊತ್ತಿಲ್ಲ ಇಲ್ಲಿ ಏನು ಶೂಟ್ ಆಗ್ತಿದೆ, ಇದು ಲೈವ್ ಬರುತ್ತಂತೆ ಯಾವಾಗಲೂ ಟಿ ವಿಲಿ. ಸೊ ಹಿಂಗಿದೆ, ದೇವ್ರ ಬಗ್ಗೆನೇ ಏನಾದರೂ ಹೇಳ್ತಾರಂತಾರಂತೆ, ಅದು ಇದು ಅಂತ ಹೇಳಿದ್ದು. ಈಗ ಮತ್ತೆ ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ, ಈಗ ನೆಕ್ಸ್ಟ್ ಡೇ ಇದು ಒಂದು 6 o'clock ಚೆಕ್ಔಟ್ ಮಾಡಬೇಕಿತ್ತು. ಸೊ ನಾವು ಈಗ ನಾನು ನನ್ನ ತಂಗಿ ಇಬ್ಬರೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿದ್ವಿ. ನಮ್ಮ ಆಂಟಿ ಯಾರೋ ರೆಡಿ ಆಗಿದ್ರು ಅನ್ಸುತ್ತೆ, ಅಷ್ಟೇನು ಯಾರೂ ರೆಡಿ ಆಗಿರಲಿಲ್ಲ. ಸೊ ನಾವೀಗ ಬೇಗ ಹೋಗಿ ಒಂದು ಕಾಫಿ ಕುಡ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಇಬ್ಬರೇ ಹೋಗ್ತಾ ಇದ್ದೀವಿ. ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ ರೂಮ್ನ. ಇನ್ನೂ ಬರ್ತಾ ಇದ್ದಾರೆ, ಇನ್ನೂ ಒಂದು 10 minutes ಆಗುತ್ತೆ. ಈಗ 6:58 ಆಯಿತು. ಸೊ 6 o'clock ಮಾಡಬೇಕಿತ್ತು. ಸೊ ಇವಾಗ ಹೋಗಿಯಲ್ಲಿ ಎಲ್ಲ ಕೊಟ್ಟು ಸೊ ಕೀ ಕೊಟ್ಟು ಹ್ಯಾಂಡ್ ಓವರ್ ಮಾಡಿ ಆಮೇಲೆ ಅವರು ಅಮೌಂಟ್ನ ಅಕೌಂಟ್ಗೆ ರೀಫಂಡ್ ಮಾಡ್ತಾರಂತೆ. ಸೊ ಇವಾಗ ವೆದರ್ ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಗಾಳಿ ಬೀಸಿದೆ. ಸೊ ಡೀಟೇಲ್ಸ್ ನಾನು ಆಲ್ರೆಡಿ ಹೇಳಿರ್ತೀನಿ ಅಥವಾ ಈ ಬ್ಲಾಗಲ್ಲಿ ಹೇಳ್ತೀನಿ. ಸೊ ತಿರುಪತಿ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ. ಪಾರ್ಟ್ 1 ಪಾರ್ಟ್ 2 ಆ್ಯಸ್ ಯೂಶುವಲ್ ಹಿಂಗಾಗುತ್ತೋ ಗೊತ್ತಿಲ್ಲ, ಹಿಂಗೆ ಆಗ್ತೀನೋ ಬಂದಮೇಲೆ ಅಂತ. ಸೊ ಫುಲ್ ಕಂಪ್ಲೀಟಾಗಿ ಮಾಡೋದಕ್ಕೂ ಆಗಲ್ಲ. ರೀಸನು ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿರ್ತೀನೋ ಅಥವಾ ಪಾರ್ಟ್ 2 ಮಾಡೋದಾಗ ಹೇಳಿರ್ತೀನೋ ಗೊತ್ತಿಲ್ಲ. ಸೊ ಈ ರೀಸನು ಕೂಡ ಸೊ ಕಂಪ್ಲೀಟಾಗಿ. ಸೊ ನಾವಿದ್ದಿದ್ದು ಅದೇ ಕಾಟೇಜ್ ನೋಡ್ಬೋದು, ಅದೇ ರೂಮು ಮೇಲ್ಗಡೆ. ಸೊ ಇದು SMC ಅಂತ ನಾವಿದ್ದಿದ್ದು ಕಾಟೇಜ್ ಬಂದು. ಸೊ ತುಂಬ ಚೆನ್ನಾಗಿದೆ. ಇಲ್ಲೇನಾದ್ರು ನಿಮಗೆ ಸಿಕ್ಕರೆ ಇದೇ ಬೇಕು ಅಂತ ಹೇಳೋಕ್ಕಾಗಲ್ಲ, ಸಿಕ್ಕಿದ್ರೆ ತುಂಬ ಚೆನ್ನಾಗಿದೆ ಮಾತ್ರ. ಸೊ ಸಿಗೋದು ಡೌಟು, ನಾವು ಕೇಳಿದಾಗ ಸಿಗೋಲ್ಲ. ಸೊ ಯಾವ್ದು ಬರುತ್ತೆ ಅಂತಲೂ ಗೊತ್ತಾಗಲ್ಲ. ಸೊ ಮೆಸೇಜ್ ಬಂದಾಗಲೇ ಗೊತ್ತಾಗೋದು ಯಾವುದು ಅಂತ. ಸೊ ಈಗ ನೆಕ್ಸ್ಟ್ ಕೆಳಗಡೆ ಹೋಗುತ್ತದೆ. ಅಲ್ಲಿ ಒಂದು ಇನ್ನೊಂದು ಟೆಂಪಲ್ಗೆ ಹೋಗಬೇಕು. ಸೊ ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ತೀನಿ ಅಲ್ವಾ ಮುದ್ದು. ಇವಾಗ ಕಿಸ್ ಮಾಡಿ ಲಿಪ್ಸ್ಟಿಕ್ ಆಗಿಬಿಟ್ಟಿದೆ ನನಗೆ. ಒಬ್ಬ ಕಿಸ್ ಲಿಪ್ಸ್ಟಿಕ್ ಆಗೋಯ್ತು ಪಪ್ಪು. ಹಾಯ್ ಹೇಳ್ಬಿಡು. ಬಾಯ್. ತಿಂಡಿ ಆಯ್ತಾ? ನನ್ನ ಮಗ ಏನೂ ತಿಂದಿಲ್ಲ ಪಪ್ಪ. ಫ್ರೆಂಡ್ಸ್ ಚೆನ್ನಾಗಿ ಹೇಳಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರೂಮ್ಗೆಲ್ಲ ಎಷ್ಟಾಯಿತು ಏನು ಅಂತ ಹೇಳ್ತೀನಿ ಅಂತ. ಸೊ ಖಂಡಿತ ಇದೇ ವಿಡಿಯೋದಲ್ಲಿ ಹೇಳ್ತೀನಿ, ಕೇಳ್ಕೊಳ್ಳಿ ಹೆಂಗೆ. ಹಾಗೆ ರೂಮ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು. ನಾನು ಹೇಳಿದಾಗೆ SMC ಕಾಟೇಜಸ್ಸು ಅದು ನಮ್ಗೆ ಇದೇ ಬೇಕು ಅಂತ ಹೇಳೋಕ್ಕಾಗಲ್ಲ, ಅವ್ರು ಕೊಡ್ತಾರೆ ಅದು. ಆಮೇಲೆ ನಾವು ಕೊಟ್ಟಾಗ ಆಧಾರ್ ಕಾರ್ಡ್ ಕೊಟ್ಟು ನಾವು ಟಿಕೆಟ್ ತೊಗೊಂಡಾಗ ಯಾವ್ದು ಬರುತ್ತೆ ನಮ್ಮ ಕಾಟೇಜ್ ಅದು ಹೇಳೋದಕ್ಕಾಗಲ್ಲ. ಬಟ್ ಕ್ಲೀನ್ನೆಸ್ ಆಗಿರ್ಬೋದು, ಪ್ರತಿಯೊಂದು ಥರ ಫೆಸಿಲಿಟೀಸು ಇತ್ತು. ನಾವು ಪ್ರೈಸ್ಗೂ ಅದಕ್ಕೂ ಟ್ಯಾಲಿನೇ ಆಗೋದಿಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್ ಇವಾಗ ಎಲ್ಲ ಅವ್ರು ಹ್ಯಾಂಡ್ ಓವರ್ ಕೊಟ್ಟು ಇವಾಗ ಇಲ್ಲೂ ಒಂದು ಕಡೆ ಬರಬೇಕು, ಆನ್ಲೈನ್ ಬುಕ್ಕಿಂಗ್ ಇರುತ್ತಲ್ವಾ. ಸೊ ಅಲ್ಲೂ ಕೂಡ ಬಂದು ಅಮೌಂಟು ರೀಫಂಡ್ ಆಗುತ್ತಂತೆ. ಸೊ ಇವಾಗ ಹೊರಡಬೇಕು. ಆಯ್ತು ಸರ್ ಮಾತಾಡ್ದಾ ಆಗಲ್ವಂತ ಇಬ್ಬರು ನಾವು ಹೆಂಗೆ ಹಾಕೋಕ್ಕಾಗತ್ತೆ.
ಫ್ರೆಂಡ್ಸ್ ಫಸ್ಟೇ ಅಮೌಂಟು ಪೇ ಮಾಡಿರ್ಬೇಕು, ನಾವು 550 ರುಪೀಸ್ ಪೇ ಮಾಡಿದ್ದೆ. ಆಮೇಲೆ ನಾವು ಎಷ್ಟಾಗುತ್ತೆ ಅಷ್ಟು ಇಟ್ಕೊಂಡು ಕೊಡ್ತಾರೆ. ನಾವು ಫಸ್ಟೇ ಎಷ್ಟು ದಿನಕ್ಕೆ ಬೇಕಂತ ಹೇಳಿರಬೇಕು. ನಾನು ಹೇಳಿದ್ದೆ ನಾವು 2 ಡೇಸ್ಗೆ ಅಂತ, ಬಟ್ ಆದರೂ ಅವರು 24 ಅವರ್ಸ್ಗೆ ಪ್ರಿಂಟ್ ಮಾಡಿಬಿಟ್ರು. ಅದು ಬೇಜಾರಾಯಿತು. ಬಟ್ ಎಕ್ಸ್ಟ್ರಾ ಇಲ್ಲಿ ಕೇಳ್ಕೊಂಡು ಇದು ಮಾಡಿದ್ದಕ್ಕೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಓಕೆ ಕೊಟ್ಟರು. ನಿಜ ಹೇಳ್ಬೇಕಂದ್ರೆ 150 ರುಪೀಸ್ ಅಷ್ಟೇ. ಇಷ್ಟು ಜನ ಒಂದೇ ರೂಮಲ್ಲಿ ಇದ್ದಿದ್ದು. ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಇದ್ರಲ್ವಾ, ಸೊ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅವರು ಎಲ್ಲ ಮಲಗಿದ್ರು ಅಂತ ನಾನು ಯಾವುದೇ ರೀತಿ ಒಳಗಡೆ ವೀಡಿಯೋ ಮಾಡಲಿಲ್ಲ. ದೊಡ್ಡದಾಗೇ ಇತ್ತು. ಒಳಗಡೆನೂ ಒಂದು ರೂಮ್ ಇತ್ತು, ಅಷ್ಟು ದೊಡ್ಡದಾಗಿತ್ತು ಗೊತ್ತಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಿಸಿನೀರು ಬರೋದ್ರಿಂದ ಹಿಡಿದು ಪ್ರತಿಯೊಂದು ಮಸ್ತಾಗಿತ್ತು. ನಾನು ಫುಲ್ ಇಂಪ್ರೆಸ್ ಆಗಿಬಿಟ್ಟೆ ಅಂತ ಹೇಳ್ಬೋದು ರೂಮ್ಗಂತೂ ಕೂಡ. ಸೊ ಇವಾಗ ಅಲ್ಲಿಂದೆಲ್ಲ ಚೆಕ್ಔಟ್ ಆಗಿ ಕೆಳಗಡೆ ಎಲ್ಲ ಬಂದು, ಸೊ ಜೀಪ್ಗೆಲ್ಲ ನೋಡಿದ್ವಿ. ಸೊ ನಾವು ತುಂಬ ಜನ ಇರೋದ್ರಿಂದ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಫೈನಲಿ ಬಸ್ಗೆ ಬಂದ್ವಿ. ಸೊ ಬಸ್ಸಿಂದ ಇಲ್ಲಿ ಕೆಳಗಡೆ ಬಂದು ತಿಂಡಿ ಎಲ್ಲ ತಿಂದ್ಬಿಟ್ಟು ಮತ್ತು ಇಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕನೇ ಲಗೇಜ್ ಕೌಂಟರ್ ಇದೆಯಲ್ವ, ಅಲ್ಲೂ ಮತ್ತೆ ಲಗೇಜ್ ಎಲ್ಲ ಹಾಕ್ಬಿಟ್ಟು ಇವಾಗ ನಾವು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಪದ್ಮಾವತಿ ದೇವಸ್ಥಾನ ದರ್ಶನ ಮಾಡಿಕೊಂಡು, ಹಾಗೆಯೇ ಇಲ್ಲಿ ಗೋವಿಂದರಾಯಪಟ್ಟಣ ಅಂತ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಸೊ ಅಲ್ಲೂ ದರ್ಶನ ಮಾಡಿಕೊಂಡು, ಯಾಕಂದರೆ ನಮ್ಮದು ಈವ್ನಿಂಗ್ ಅಲ್ವಾ ಟ್ರೈನ್ ಇರೋದು. ಐ ಥಿಂಕ್ ಅದೇ ಹೇಳಿದ್ನಲ್ಲ 10 o'clockಗೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಪದ್ಮಾವತಿ ದೇವಸ್ಥಾನದಲ್ಲೂ ಅಷ್ಟೇ ಫೋನ್ ತೊಗೊಂಡು ಹೋಗಂಗಿಲ್ಲ ಅಲ್ಲಿಗೆ, ಅದಕ್ಕೆ ನಾನು ಕ್ಯಾಮ್ರಾ ಸ್ಟಾಪ್ ಮಾಡಿದ್ದು. ಸೊ ಹಾಗೆ ಪದ್ಮಾವತಿ ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನಾವು ಬಂದಾಗ ಇಲ್ಲಿ ಇದೇ ಇರಲಿಲ್ಲ. ಇಲ್ಲಿ ಲಗೇಜ್ ಕೌಂಟರ್, ಇಲ್ಲಿ ರೂಮ್, ಇದು ಹಾಲ್ ಎಷ್ಟು ದೊಡ್ಡದಾಗಿದೆ ಗೊತ್ತು. ಇಲ್ಲೆಲ್ಲ ಫೆಸಿಲಿಟೀಸು ಇದೆ. ಆಮೇಲೆ ತುಂಬ ರಶ್ ಆಗಿಬಿಟ್ರು. ಇವಾಗ ಮತ್ತೆ ಅಲ್ಲೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 1/2 hour ಇವಾಗ ಮತ್ತೆ ಗೋವಿಂದರಾಯಪಟ್ಟಣಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಈವ್ನಿಂಗ್ ಆಯಿತು. ಇಲ್ಲಿ ಬಂದು ಕಾಫಿ, ಟೀ, ಬಜ್ಜಿ ಏನು ತೊಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆ ಬಂದ್ವಿ ನಾವು. ಅದೇ ಗೋವಿಂದರಾಯಪಟ್ಟಣ ಅಂತ ಹೇಳಿದ್ನಲ್ಲ, ಅಲ್ಲಿ ಆ ದೇವಸ್ಥಾನದ್ದು ಕೂಡ ವೀಡಿಯೋ ಮಾಡಿಲ್ಲ. ಅಲ್ಲೂ ಅಷ್ಟೇ ಫೋನ್ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಸಾರಿ, ಅಲ್ಲೂ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಇಲ್ಲೆಲ್ಲ ತಿನ್ಕೊಂಡು ಇವಾಗ ನೆಕ್ಸ್ಟ್ ನಮಗೆ ನೈಟ್ 10 o'clock ಟ್ರೈನ್ ಇತ್ತಲ್ವ. ಸೊ ನಾವು 9 o'clockಗೆಲ್ಲ ರೀಚ್ ಆದ್ವಿ. ರೈಲ್ವೆ ಸ್ಟೇಷನ್ ಪಕ್ಕನೇ, ಈ ಲಗೇಜ್ ಕೌಂಟ್ರಿಂದ ಪಕ್ಕನೇ ರೈಲ್ವೆ ಸ್ಟೇಷನು. ಹೋಗಿರೋರಿಗೆ ಗೊತ್ತಿರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಟ್ರೈನ್ ಅಂತ ನೆಕ್ಸ್ಟು ಮಾರ್ನಿಂಗ್, ಥರ್ಸ್ಡೇ ಮಾರ್ನಿಂಗೇ ರೀಚ್ ಆಗುತ್ತೆ ಮೈಸೂರಿಗೆ. ಸೊ ನೋಡ್ತಾ ಇರ್ಬೋದು ಇವಾಗ ಟ್ರೈನಲ್ಲಿ ಇದ್ದೀವಿ. ಸೊ ಅವತ್ತಿನ ದಿನವೇ ನೈಟು ಫೋನ್ ಬೇರೆ ಯಾರ್ದೋ ಪಾಪ ಕಿಡ್ನಾಪ್ ಮಾಡಿಬಿಟ್ಟಿದ್ರು, ಎತ್ಕೊಬಿಟ್ರು. ಸೊ ಅದೊಂದು ಭಯ ಆಗ್ತಿತ್ತು ನಮಗೆ. ಸೊ ಹೆಂಗೋ ಟ್ರೈನಲ್ಲೆಲ್ಲ ಆರಾಮ್ಸೆ ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಇನ್ನೊಂದು ನೋಡ್ತಾ ಇರ್ಬೋದು ಬಂದ್ವಿ. ನಿಯರ್ ಪಟ್ಟಣದ ಹತ್ರ ಇದ್ದೀವಿ ಅಂತ ಅನಿಸುತ್ತೆ. ರೀಚ್ ಆದ್ವಿ ನಾವು ಮೈಸೂರನ್ನ. ಮನೆಗೆ ಬರೋಷ್ಟರಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನನ್ನ ಹಸ್ಬೆಂಡ್ ಬಂದು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಒಂದು 9 o'clock ಆಯ್ತು ಅಂತ ಅನಿಸುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತಿರುಪತಿ ಜರ್ನಿ ತುಂಬ ಇಷ್ಟ ಆಯಿತು. ಇನ್ನೂ ಒಂದು ಸಲ ಹೋಗಬೇಕು ಅಂತ ತುಂಬ ಖುಷಿಯಿಂದ ಎಕ್ಸೈಟೆಡ್ ಆಗಿದ್ದೀನಿ. ಅಷ್ಟು ಇಷ್ಟ ಆಯಿತು. ನನಗಂತೂ ಹೋಗಬಾರ್ದು ಅಂತ ಯಾವತ್ತೂ ಅನಿಸಿಲ್ಲ. ಅಷ್ಟೊಂದು ಖುಷಿಯಾಗಿದ್ದೀನಿ ನಾನಂತೂ. ಯಾಕಂದರೆ ನನಗೆ ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಅಷ್ಟು ಮನಸಾರೆ ಅನುಭವ ತುಂಬ ಚೆನ್ನಾಗಿತ್ತು. ಅದನ್ನು ಯಾವ ರೀತಿ ಹೇಳ್ಬೇಕು, ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿದ್ರು ನನಗದು ಬೇಡ ಅಂತ ಅನ್ನಿಸ್ತಿದೆ. ನನಗಂತೂ ತುಂಬ ಖುಷಿ ಆಯಿತು. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ನಾನು ದೇವ್ರ ದರ್ಶನ ಮಾಡಿದ್ದು. ಸೊ ಸಾಕು ಅಂತ ಅನ್ಕೋತೀನಿ. ನನ್ನ ತಿರುಪತಿ ಜರ್ನಿ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಒಂದು ಹೆಲ್ಪ್ಫುಲ್ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನನ್ನ ಎಕ್ಸ್ಪೀರಿಯೆನ್ಸ್, ನನ್ನ ಖುಷಿಯಾಗಿರೋ ಕ್ಷಣನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್, ಟೇಕ್ ಕೇರ್.